ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ MHRD UDS ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲನ್ನು ಮೊದಲ ಬಾರಿ ವೀಕ್ಷಿಸುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು UDS ಪ್ಲಸ್ ಲಾಗಿನ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡುವುದಾದರೆ ಮೊದಲು ನಾವು ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಬೇಕಾಗ್ತದೆ. ನಾವು ಹೆಚ್ಚಾಗಿ ಕ್ರೋಮ್ ಬ್ರೌಸರನ್ನು ಯೂಸ್ ಮಾಡೋದ್ರಿಂದ ನಾನಿಲ್ಲಿ ಕ್ರೋಮ್ ಬ್ರೌಸರಲ್ಲಿ UDS ಪ್ಲಸ್ ಅಂತ ಹೇಳಿ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ ನಂತರ ನೀವು ಸರ್ಚ್ ಅಂತ ಕೊಡಬೇಕಾಗ್ತದೆ. ಸರ್ಚ್ ಕೊಟ್ಟ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಇದರಲ್ಲಿ UDS ಪ್ಲಸ್ ಅಂತ ಹೇಳಿ ಇದೆ ಮೊದಲನೇ ಆಪ್ಷನ್, ಅದರ ಮೇಲ್ಗಡೆ ಕ್ಲಿಕ್ ಮಾಡಬೇಕಾಗ್ತದೆ. ನಂತರ ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ, ಆರೆಂಜ್ ಕಲರ್ ಬ್ಯಾನರ್, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಕೇಳ್ತದೆ. ನೀವು ಅಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿಯ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ, ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಮುಂದ್ಗಡೆ ಲಾಗಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ರೆಡ್ ಕಲರ್ ಬ್ಯಾನರಲ್ಲಿ 2025 ಮತ್ತು 26 ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಕ್ಲೋಸ್ ಬಟನ್ ಇದೆ, ಈ ಕ್ಲೋಸ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ರೆಡ್ ಕಲರ್ ಬ್ಯಾನರ್ನಲ್ಲಿ ಡಾಟಾ ನಾಟ್ ಸರ್ಟಿಫೈಡ್ ಅಂತ ಶೋ ಆಗ್ತಾ ಇದೆ. ನೀವು ಸರ್ಟಿಫೈ ಮಾಡಿದ ನಂತರ ಈ ಬ್ಯಾನರ್ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಗ್ತದೆ. ಈಗ ನಾವು ಸರ್ಟಿಫೈ ಮಾಡಬೇಕಾದ್ರೆ ಇಲ್ಲಿ ಮುಂದ್ಗಡೆ ವ್ಯೂ ಸೆಕ್ಷನ್ ವಾಯ್ಸ್ ಅಂತ ಇದೆ, ಅದರ ಮೇಲ್ಗಡೆ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಅದರ ಮೇಲ್ಗಡೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಟೋಟಲ್ ಎನ್ರೋಲ್ಮೆಂಟ್ 11 ಇದೆ, ಇಲ್ಲಿ ಶೋ ಆಗ್ತಾ ಇದೆ. ಹಾಗೆ ಟೋಟಲ್ ಬಾಯ್ಸ್ 8 ಇದೆ, ಟೋಟಲ್ ಗರ್ಲ್ಸ್ 3 ಇದೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದಾಗ ನಮಗೆ ಇಲ್ಲಿ ಎಲ್ಲ ತರಗತಿಗಳ ಮಾಹಿತಿ ಶೋ ಆಗ್ತದೆ. ಇದು LPS ಆಗಿರೋದ್ರಿಂದ 5 ತರಗತಿಗಳ ಮಾಹಿತಿ ಶೋ ಆಗ್ತಾ ಇದೆ. ಅದರ ಮುಂದ್ಗಡೆ ಕಾಲಮ್ನಲ್ಲಿ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಅಂತ ಇದೆ ನೋಡಿ, ಇಲ್ಲಿ ಎಲ್ಲ 0 ಇರಬೇಕು. 0 ಬದಲಿಗೆ ಬೇರೆ ಯಾವುದಾದ್ರೂ ಡಿಜಿಟ್ ಇದೆ ಅಂತ ಹೇಳಿದ್ರೆ ನೀವು ಆ ವಿದ್ಯಾರ್ಥಿಗಳ GP, FE, EP ಕಂಪ್ಲೀಟ್ ಮಾಡಿಲ್ಲ ಅಂತ ಅರ್ಥ. ಅದನ್ನ ಕಂಪ್ಲೀಟ್ ಮಾಡಿಕೊಂಡೆ ಸರ್ಟಿಫೈ ಮಾಡಬೇಕಾಗ್ತದೆ. ಹಾಗೆ ನಾವು ಸರ್ಟಿಫೈ ಮಾಡಬೇಕಾದ್ರೆ UDS ಹಾಗೆ SATS ನಲ್ಲಿರುವ ವಿದ್ಯಾರ್ಥಿಗಳ ಸ್ಟ್ರೆಂತ್ ಸೇಮ್ ಆಗಿರಬೇಕಾಗ್ತದೆ. ಒಂದು ವೇಳೆ SATS ಗಿಂತ UDS ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಇದೆ ಅಂತ ಹೇಳಿದ್ರೆ UDS ಪ್ಲಸ್ನಲ್ಲಿ TC ಹೋದ ಮಕ್ಕಳನ್ನು ನಾವು ಲೆಫ್ಟ್ ವಿತ್ TC ಮಾಡಿಲ್ಲ ಅಂತ ಹೇಳಿ ಅರ್ಥ ಆಗ್ತದೆ. ಹಾಗೆ ಒಂದು ವೇಳೆ ಸ್ಯಾಟ್ಸ್ಗಿಂತ UDS ನಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ರೆ ನಾವು ಸ್ಯಾಟ್ಸ್ನಲ್ಲಿ TC ಥ್ರೂ ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ, ಆ ಮಕ್ಕಳನ್ನ ನಾವು UDS ಪ್ಲಸ್ನಲ್ಲಿ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಗ್ತದೆ. ಹಾಗಾಗಿ ನಾವು ಅದನ್ನು ಅಡ್ಮಿಷನ್ ಮಾಡಿಕೊಂಡು ಸ್ಯಾಟ್ಸ್ ಮತ್ತು UDS ನಲ್ಲಿರುವ ಮಕ್ಕಳ ಸ್ಟ್ರೆಂತ್ ಸೇಮ್ ಮಾಡಿಕೊಂಡು ಸರ್ಟಿಫೈ ಮಾಡಬೇಕಾಗ್ತದೆ. ಇಲ್ಲಿ ಪ್ರತಿ ತರಗತಿಗಳ ಮುಂದೆ ಇರುವ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿ 0 ಇರೋದ್ರಿಂದ ನಾವೀಗ ಸರ್ಟಿಫೈ ಮಾಡ್ಬೋದು. ಅದನ್ನು ಹೇಗೆ ಅಂತ ನೋಡೋಣ. ಲೆಫ್ಟ್ ಸೈಡ್ನಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದಾಗ ಅಲ್ಲಿ ಸ್ಕೂಲ್ ಸರ್ಟಿಫಿಕೇಶನ್ ಅಂತ ಹೇಳಿ ಒಂದು ಆಪ್ಷನ್ ಕಾಣ್ತದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇವಾಗ ನಿಮಗೆ ಇಲ್ಲಿ ಡಾಟಾ ನಾಟ್ ಸರ್ಟಿಫೈಡ್ ಅಂತ ಹೇಳಿ ರೆಡ್ ಕಲರ್ ಬ್ಯಾನರಲ್ಲಿ ಶೋ ಆಗ್ತಾ ಇದೆ. ಇದು ಸರ್ಟಿಫೈ ಮಾಡಿದ ನಂತರ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಗ್ತದೆ. ನೀವು ಅಲ್ಲಿ ಕೆಳಗಡೆ ಇರುವಂಥ ಟೋಟಲ್ ಸ್ಟೂಡೆಂಟ್ಸ್ ಇದು 11 ಇದೆ. ಹಾಗೆ ಕಂಪ್ಲೀಟೆಡ್ ಅಂದರೆ GP, EP, FE ಕಂಪ್ಲೀಟೆಡ್ ಆಗಿರುವಂಥದ್ದು 11 ವಿದ್ಯಾರ್ಥಿಗಳ ಸಂಖ್ಯೆ ತೋರಿಸ್ತಾ ಇದೆ. ಇನ್ ಪ್ರೋಗ್ರೆಸ್ 0 ತೋರಿಸ್ತಾ ಇದೆ, ನಾಟ್ ಸ್ಟಾರ್ಟೆಡ್ 0 ತೋರಿಸ್ತಾ ಇದೆ. ಇಲ್ಲಿ ಇನ್ ಪ್ರೋಗ್ರೆಸ್ ಮತ್ತು ನಾಟ್ ಸ್ಟಾರ್ಟೆಡ್ ಅಲ್ಲಿ 0 ಬದಲಿಗೆ ಬೇರೆ ಡಿಜಿಟ್ ಇದ್ರೆ ನೀವು ಆ ವಿದ್ಯಾರ್ಥಿಗಳ GP, EP, FE ಪ್ರೋಗ್ರೆಸ್ ಅಲ್ಲಿ ಇದೆ ಅಥವಾ ಸ್ಟಾರ್ಟೇ ಮಾಡಿಲ್ಲ ಅನ್ನೋದು ಶೋ ಆಗ್ತಾ ಇದೆ. ಹಾಗಾಗಿ ನೀವು ಆ ವಿದ್ಯಾರ್ಥಿಗಳ GP, EP, FE ಮೊದಲು ನೀವು ಕಂಪ್ಲೀಟ್ ಮಾಡಿಕೊಂಡು ನಂತರ ನೀವು ಸ್ಟೂಡೆಂಟ್ ಮಾಡ್ಯೂಲನ್ನು ಸರ್ಟಿಫೈ ಮಾಡಬೇಕಾಗ್ತದೆ. ಇದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗ್ತದೆ ನಾವು. ಈಗ ನಾವಿಲ್ಲಿ ಇನ್ ಪ್ರೋಗ್ರೆಸ್ ಅಲ್ಲಿ 0 ಇದೆ, ಹಾಗೆ ನಾಟ್ ಸ್ಟಾರ್ಟೆಡ್ ಅಲ್ಲಿ 0 ಇದೆ. ಎಲ್ಲ 11 ವಿದ್ಯಾರ್ಥಿಗಳ ಮಾಹಿತಿ ಕಂಪ್ಲೀಟ್ ಆಗಿರೋದ್ರಿಂದ ನಾವು ಇಲ್ಲಿ ಸರ್ಟಿಫೈ ಮಾಡಬಹುದು. ನಾವಿಲ್ಲಿ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದಾಗ ಇಲ್ಲಿ ಒಂದು ಚೆಕ್ ಬಾಕ್ಸ್ ಕಾಣ್ತದೆ, ಅದರಲ್ಲಿ ಟಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಸರ್ಟಿಫೈ ದ ಡಾಟಾ ಅಂತ ಹೇಳಿ ಕೇಳ್ತದೆ. ನೀವು ಕೆಳಗಡೆ ಇರುವಂಥ ಓಕೆ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡಾಟಾ ಸರ್ಟಿಫಿಕೇಶನ್ ಡೇಟ್ ಆ್ಯಂಡ್ ಟೈಮ್ ಶೋ ಆಗ್ತಾ ಇದೆ. ಇಲ್ಲಿ ಮೇಲ್ಗಡೆ ರೆಡ್ ಕಲರ್ ಬ್ಯಾನರ್ ಇದ್ದಿದ್ದು ಈಗ
ಡಾಟಾ ಸರ್ಟಿಫೈಡ್ ಅಂತ ಹೇಳಿ ಗ್ರೀನ್ ಕಲರಲ್ಲಿ ಶೋ ಆಗ್ತಾ ಇದೆ. ಈಗ ನಿಮ್ಮ ಡಾಟಾ ಸರ್ಟಿಫೈಡ್ ಆಗಿದೆ ಅಂತ ಇಲ್ಲಿ ಅರ್ಥ. ಈಗ ನೀವು ಇಲ್ಲಿ ಎನ್ರೋಲ್ಮೆಂಟ್ ಸಮರಿಯನ್ನು ಡೌನ್ಲೋಡ್ ಬೇಕಾದರೂ ಮಾಡ್ಕೊಳ್ಬೋದು. ಕೆಳಗಡೆಯಲ್ಲಿ ಎನ್ರೋಲ್ಮೆಂಟ್ ಸಮರಿಯಲ್ಲಿ ಡೌನ್ಲೋಡ್ ಅಂತ ಇದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು PDF ಡೌನ್ಲೋಡ್ ಆಗ್ತದೆ. ಅದರಲ್ಲಿ ಕ್ಲಾಸ್ ಮತ್ತು ಜೆಂಡರ್ ವೈಸು, ಎನ್ರೋಲ್ಮೆಂಟು ಎಲ್ಲ ಮಾಹಿತಿಗಳ ಶೋ ಆಗುವುದನ್ನು ನೀವು ಕಾಣ್ಬೋದು. ಧನ್ಯವಾದಗಳು.